ಈ ಚಾನೆಲ್ ಅನ್ನು ಈ ಸಬ್ಸ್ಕ್ರೈಬ್ ಭೂಮಿಗೆ ಬಂದ ಮೇಲೆ ಏನನ್ನ ಯೋಚನೆ ಮಾಡಬೇಕಾಗಿದೆ ಅಂದರೆ ನಾವು ಎದಕ್ಕೆ ಬಂದೀವಿ, ಎಲ್ಲಿಗೆ ಹೋಗಬೇಕಾಗ್ಯದ. ನಾವು ಎದಕ್ಕೆ ಬಂದೇವಿ, ಎಲ್ಲಿಗೆ ಹೋಗಬೇಕಾಗ್ಯದ ಅನ್ನೋದನ್ನು ಯೋಚನೆ ಮಾಡಬೇಕಾಗ್ಯದ. ಅದಕ್ಕೆ ಇಲ್ಲಿ ಆ ನಾಗಮ್ಮ ಲಚ್ಚಪ್ಪನವರು ಏನನ್ನ ಯೋಚನೆ ಮಾಡಿದ್ದಾರೆ ಅಂದರೆ ಈ ಕೆಡುವ ಜನ್ಮದ ಸಾರ್ಥಕತೆ ಹೆಂಗೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಯಾರ. ಆಗ ಪತಿದೇವ ಹೇಳ್ಯಾನೆ, ಪರಹಿತ ಪರಹಿತ ಪರಹಿತ. ಮನುಷ್ಯ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋದು. ನಾನು ನಿಮಗೊಂದು ಕಿವಿ ಮಾತ ಹೇಳ್ತೀನಿ, ನಮ್ಮ ಕಡೆಯಿಂದ ಒಳ್ಳೆಯದು ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ ಕೆಟ್ಟದ್ದಂತೂ ಮಾಡಬಾರ್ದು. ನಮಗೆ ಇನ್ನೊಬ್ಬರ ಕಣ್ಣೀರು ವರ್ಷಾಕ ಆಗಲ್ಲಂದ್ರೆ ಇನ್ನೊಬ್ಬರ ಕಣ್ಣಾಗ ನೀರು ಬರುವಂಗ ನಡ್ಕೋಬಾರ್ದಂತ. ನಾವು ಏನು ಮಾಡ್ತೇವೆ ಮುಂದೊಂದು ದಿನ ಆ ಭಗವಂತ ಆ ಎಡೆ ನಮ್ಮ ಜೀವನದಾಗಿರ್ತದ. ನೀವು ಏನು ಮಾಡೀರಿ ಮುಂದೊಂದು ದಿನ ಆ ಎಡೆ ಭಗವಂತ ನಾವು ಒಳ್ಳೆಯದು ಮಾಡಿದ್ರೆ ಒಳ್ಳೆಯದು ಮಾಡಿರ್ತಾನ, ನಾವು ಯಾರಿಗಾದ್ರೆ ಕೆಟ್ಟದು ಮಾಡಿದ್ರೆ ಕೆಟ್ಟದು ಮಾಡ್ತಾನೆ. ನೆನಪಿಟ್ಟುಕೋರಿ. ಅದಕ್ಕೆ ಮಾಡಿದುಣ್ಣೋ ಮಾರಾಯ ಅಂತೀವಲ್ಲ, ನಾವು ಏನು ಮಾಡ್ತೇವೆ ಅದನ್ನು ಉಣ್ತೀವಿ ಅನ್ನೋದಕ್ಕೆ. ನಾವು ಯಾರಿಗಾರೆ ತ್ರಾಸ ಮಾಡದೆ ಅಂದರೆ ಆ ಭಗವಂತ ಆ ಎಡಿ ನಮ್ಮ ಜೀವನದೊಳಗೆ, ಆ ಎಡಿ ನಮ್ಮ ಬದುಕಿನ್ಯಾಗ ಹೆಂಗೆ ಬರ್ತದೆ ಅನ್ನೋದಕ್ಕೆ ಒಂದು ಕತೆ ಹೇಳ್ತೀನಿ, ನೀವು ಕೇಳಿ. ನಾವು ಏನು ಮಾಡ್ತೇವೆ ಅದನ್ನು ಉಣ್ಬೇಕು. ರಾಮಾಯಣದೊಳಗೆ ಒಂದು ಕತೆ ಅದೇ. ರಾಮ ಸೀತೆ ಉದ್ಯಾನಕ್ಕೆ ಹೋಗಿರ್ತಾರೆ. ರಾಮ ಸೀತೆ ತಮ್ಮ ಮಾವಿನ ಹೊಲವನ್ನು ನೋಡಕ್ಕೆ ಹೋಗಿರ್ತಾರೆ. ಆ ಮಾವಿನ ಹೊಲವನ್ನು ನೋಡಿ ರಾಮ ಸೀತೆಯರು ಏನು ಮಾಡ್ಯಾರ, ಆ ಮಾವಿನ ಗಿಡದ ಕೆಳಗೆ ಕೂತ್ಕೊಂಡಿದ್ರು. ಯಾವಾಗ ಮಾವಿನ ಗಿಡದ ಕೆಳಗೆ ಕೂತ್ಕೊಂಡಾರ, ಆಗಲಿ ಏನಾಗಿತ್ತ, ಮಾವಿನ ಗಿಡದೊಳಗೆ 2 ಗಿಳಿ ಇದ್ದು. ಮಾವಿನ ಗಿಡದಾಗ 2 ಗಿಳಿ ಅದಾವೆ. ಒಂದು ಹೆಣ್ಣು ಗಿಳಿ, ಇನ್ನೊಂದು ಗಂಡು ಗಿಳಿ. ಆಗ ಈ ಮಾವಿನ ಗಿಡದ ಕೆಳಗೆ ಕುಳಿತಿರುವ ಸೀತಾದೇವಿ ರಾಮಗ ಹೇಳ್ತಾಳೆ, ಏನು ಹೇಳ್ತಾಳ, ಆ ಗಿಡದಾಗೇನು 2 ಗಿಳಿ ಅದಾವಲ್ಲ, ಅದರೊಳಗಿನ ಒಂದು ಹೆಣ್ಣು ಗಿಳಿಯನ್ನು ತಂದ ನಾನು ಉಡಿಯೊಳಗೆ ಕೊಡಬೇಕು ಅಂತ ಕೇಳಿದಳು. ಯಾವಾಗ ರಾಮ ಹೇಳಿದಳ, ರಾಮ ಸೇವಕರಿಗೆ ಹೇಳದ. ಸೇವಕರ ಓಡೋಡಿ ಹೋಗಿ ಆ ಗಿಡವನ್ನು ಹತ್ತಿ ಆ ಗಿಡದಾಗಿರುವ ಹೆಣ್ಣು ಗಿಳಿಯನ್ನು ತಂದ ಸೀತಾಮಾತೆಯ ಉಡಿಯೊಳಗೆ ಕೊಟ್ಟರು. ಆ ಸೀತಾಮಾತೆಯ ಉಡಿಯೊಳಗಿರುವಂಥ ಗಿಳಿ ಸೀತೆಗೊಂದು ಮಾತು ಕೇಳ್ತದೆ. ಏನು ಕೇಳ್ತ ಗಿಳಿ, ಯವ ಸೀತಾದೇವಿ, ನನ್ನನ್ನು ನೀನು ಉಡಿಯೊಳಗ ಯಾಕೆ ಮುಚ್ಚಿಟ್ಟುಕೊಂಡಿದಿ ಅಂತ ಕೇಳ್ತ. ಅವಾಗ ಆ ಸೀತಾಮಾತೆ ಅಂತಾಳೆ, ನನಗೆ ಹೆಣ್ಣು ಗಿಳಿ ಅಂದ್ರೆ ಬಹಳ ಪ್ರೀತಿ, ನಿನ್ನನ್ನು ಅರಮನೆಗೆ ಒಯ್ತೇನೆ. ಅರಮನೆಗೆ ಒಯ್ದ ಬೆಳ್ಳಿಯ ಪಂಜರದಾಗ ಹಾಕ್ತೇನೆ. ಬಂಗಾರ ಬಟ್ಟಲದೊಳಗೆ ಹಣ್ಣು ಹಾಲನ್ನು ಹಾಕಿ ನಿನಗೆ ಅರಮನೆಯೊಳಗೆ ಸಲುತ್ತೀನಿ ಅಂತ ಹೇಳಿದಳು. ಆಗ ಉಡಿಯಾಗಿರ ಗಿಳಿ ಅಂತದೆ ಯಾರಿಗೆ, ಸೀತಾದೇವಿಗೆ. ಏನು ಹೇಳ್ತಾ, ಯವ ಸೀತಾಮಾತೆ, ನಿನ್ನ ಅರಮನೆ ಬೇಡ, ಬೆಳ್ಳಿಯ ಪಂಜರ ಬೇಡ, ಬಂಗಾರದ ಬಟ್ಟಲ ಬೇಡ, ನಿನ್ನ ಹಣ್ಣ ಹಾಲ ಏನು ಬೇಡ, ಸುಮ್ಮ ನನಗ ಬಿಟ್ಟು ಬಿಡು ಅಂತ ಕೇಳುತ್ತು ಗಿಳಿ. ಆದರೆ ಏನು ಹೇಳಿದ್ರನ ಕೇಳಲಿಲ್ಲ. ಮತ್ತ ಗಿಳಿ ಅಂತದೆ, ಯವ ಸೀತಾಮಾತೆ, ಈಗ ನಾ ಗಿಡದಾಗ ಹೆಂಗಿದ್ದೆ, ನನ್ನ ಗಂಡನೊಡನೆ ನಾ ಆರಾಮವಾಗಿ ಇದ್ದೆ. ಅದರ ಜೊತೆಗೆ ನಾನು ತುಂಬ ಗರ್ಭಿಣಿಯಾಗಿರುವಂತಹ ಗಿಳಿ. ನನ್ನ ಹೊಟ್ಟೆಯೊಳಗ
ನನ್ನ ಮಕ್ಕಳು ಬೆಳೆಯಾಕತ್ಯಾವ. ನಾನು ಗರ್ಭಿಣಿಯಾಗಿರುವಂಥ ಗಿಳಿ ಇದ್ದೀನಿ. ಈ ಗಳಿಗೆ ಒಳಗ ನನ್ನ ಗಂಡನಿಂದ ನನಗೆ ದೂರ ಮಾಡಬೇಡ. ಒಂದು ವೇಳೆ ನನ್ನ ಮ್ಯಾಲ ನಿನ್ನ ಪ್ರೀತಿ ಇರೋದೇ ಖರೆ ಆದ್ರೆ ನನ್ನ ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ನಾನೇನು ನೀವು ಉಡಿಯೊಳಗೆ ಬರ್ತೀನಿ, ನನ್ನನ್ನು ಬಿಟ್ಟು ಬಿಡುವಂತ ಮತ್ತೆ ಕೇಳುತ್ತು ಗಿಳಿ. ಏನು ಹೇಳಿದರೂ ಬಿಡಲಿಲ್ಲ. ಏನು ಹೇಳಿದ್ರನ ಆ ತಾಯಿ ಯಾವಾಗ ಗಿಳಿಯನ್ನು ಬಿಡಲಿಲ್ಲ, ಆ ಉಡಿಯಾಗಿರ ಗಿಳಿ ಮನನೊಂದ ಸೀತೆ ಒಂದು ಮಾತು ಹೇಳುತ್ತದಲ್ಲಿ. ಏನು ಹೇಳಿತ್ತು ಸೀತೆಗೆ? ನಾನು ಹೆಂಗ ಗರ್ಭಿಣಿಯಾಗಿರುವಾಗ ನನ್ನ ಗಂಡನಿಂದ ನೀ ದೂರ ಮಾಡಿದೆಯಲ್ಲ, ಮುಂದೊಂದು ದಿನ ನೀನು ಗರ್ಭಿಣಿಯಾಗಿರುವಾಗ ನಿನ್ನ ಗಂಡನಿಂದ ದೂರ ಆಗುವಂತ ಶಪಿಸ್ತು. ನಿಮಗೆ ರಾಮಾಯಣದ ಕತೆ ಗೊತ್ತಿರಬೇಕು. ತುಂಬ ಗರ್ಭಿಣಿಯಾಗಿರುವಂಥ ಸೀತೆ ಯಾರದೋ ಮಾತನ್ನ ಕೇಳಿರುವಂಥ ಶ್ರೀರಾಮಚಂದ್ರ ಆ ಸೀತೆಯನ್ನ ಅಡವಿಯೊಳಗ ಒಯ್ದು ಬಿಟ್ಟು ಬರ್ತಾನೆ. ಅಡವಿಯೊಳಗನ ಲವಕುಶರ ಜನ್ಮ ಆಗ್ತ. ಕಾರಣ ನಿಮಗೆ ಈ ಕಥೆ ಯಾಕೆ ಹೇಳದನಿ ಅಂದ್ರೆ, ಯಾವ ಒಬ್ಬರ ಮನಸ್ಸ ನೋಯಿಸ್ತಾನ, ಯಾವ ಇನ್ನೊಬ್ಬರಿಗೆ ಹೈರಾಣ ಮಾಡ್ತಾನ, ಯಾವ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡ್ತಾನ, ಭಗವಂತ ಒಂದಿಲ್ಲ ಒಂದು ದಿನ ಆ ಎಡೆ ಅವನ ಬದುಕಿನೊಳಗೆ ಇರ್ತದ. ಅದಕ್ಕೆ ಇಲ್ಲಿ ಆ ಕಕ್ಕಳ ಮೇಲಿಯ ಗ್ರಾಮದೊಳಗಿರುವ ನಾಗಮ್ಮ ಲಚ್ಚಪ್ಪನವರು ಏನು ಮಾಡಿದ್ದಾರೆ? ಪರಹಿತದ ಕಾರ್ಯವನ್ನು ಮಾಡ್ಯಾರ. ಪರಹಿತದ ಕಾರ್ಯ ಮಾಡಬೇಕು. ಯಾವಾಗ ಮಾಡಬೇಕ್ರಿ? ನಮ್ಮ ಮಂದಿ ಹೆಂಗ ಅಂದ್ರ, ಅಟ್ಟ ಮೇಲೆ ಒಲಿ ಉರಿತ, ಕೆಟ್ಟ ಮೇಲೆ ಬುದ್ಧಿವತ್ತ ಅನ್ನೋರು ಭಾಳ. ನಾವು ಇರುವಾಗ ಯೋಚನೆ ಮಾಡಲ್ಲ, ಕಳ್ಕೊಂಡ ಮೇಲೆ ಭಾಳ ಹುಡುಕ್ಯಾಡ್ತಿ. ನಾವು ನೋಡ್ತೀವಿ ಎಷ್ಟೋ ಜನಗಳಿಗೆ ಇರುವಾಗ ಅಪ್ಪಗ ಒಂದು ಇಂಜೆಕ್ಷನ್ ಮಾಡಿಸಲ್ಲ, ಒಂದು ಹಣ್ಣು ಕೊಡಲ್ಲ, ಒಂದಿಟ್ಟು ಹಾಲು ಕುಡಿಸಲ್ಲ, ಅವನ ಆರೈಕೆ ಮಾಡಲ್ಲ. ಅವ ಸತ್ತ ಮೇಲೆ ವರ್ಷ ಆಯಿತು ಅಂದ್ರೆ ದೊಡ್ಡ ಫೋಟೋ ಇಟ್ಟ ಅವನ ಮುಂದೆ 7-8 ನಮೂನಿ ಹಣ್ಣು ಇಟ್ಟು ಪೂಜೆ ಮಾಡ್ತೀವಿ. ನಾವು ಪೂಜೆ ಮಾಡ್ರಿ ಬ್ಯಾಡನಲ್ಲ, ಇರಾಗ ಹಣ್ಣು ಕೊಟ್ಟಿದ್ದಿ ಅಂದ್ರೆ ಇನ್ನೂ 4-9 ಮುದುಕು ಬದುಕ್ತಿತ್ತು. ನೆನಪಿಟ್ಟುಗೋ. ಇರಾಗನ ತಿನ್ನಿಸ್ಬೇಕೇನ, ಫೋಟೋದ ಮೇಲೆ ಇಟ್ಟ ಆ ಹಣ್ಣು ತಗೋ ಅಂದ್ರೆ ಆ ವ್ಯಕ್ತಿ ತಗೊಳಕ್ಕೆ ಸಾಧ್ಯ ಇದೆ ಏನು? ಅದಕ್ಕೆ ನಾ ಹೇಳುವ ಮಾತಿನ ಧಾಟಿ ಏನದ ಅಂದ್ರೆ, ಇರುವಾಗ ಯೋಚನೆ ಮಾಡಬೇಕು. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ಹಣ ಇದ್ದಾಗ ದಾನ ಮಾಡಿ, ಗುಣ ಇದ್ದಾಗ ಒಳ್ಳೆಯದು ಮಾಡ್ರಿ, ಆಯುಷ್ಯ ಇದ್ದಾಗ ಮುಕ್ತಿಯ ಯೋಚನೆಯನ್ನು ಮಾಡು. ಇದೆಲ್ಲ ಕಳ್ಕೊಂಡ ಮೇಲೆ ಮಾಡಕ್ಕಾಗ್ತದೆ. ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡಿ ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ಯಾರ. ಯಾವಾಗ ಹೇಳ್ಯಾರ? ಮುನ್ನ 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 ದೇವರ ಆರಾಧನೆಯನ್ನು ಮಾಡು. ಯಾವ ಮುನ್ನ? ಮೃತ್ಯು ಮುಟ್ಟದ ಮುನ್ನ. ಈ ದೇಹ ಅನ್ನದ ಹೆಂಗದ ಅಂದರೆ, ಪರಮಾತ್ಮನಿಂದ ಸಾಲವಾಗಿ ತಗೊಂಬಂದೀವಿ ಅಂತ. ಈಗ ಬ್ಯಾಂಕಿನ್ಯಾಗ ಸಾಲ ಮಾಡ್ತೀವಿ. ಬ್ಯಾಂಕಿನಾಗ ಸಾಲ ಮಾಡಿದೇವಂದ್ರೆ ವರ್ಷ 2 ವರ್ಷ ಕಟ್ಟಲಿಲ್ಲ ಅಂದ್ರೆ ಆ ಬ್ಯಾಂಕಿನ ಮ್ಯಾನೇಜರ ಒಂದು ನೋಟಿಸ್ ಕಳಿಸ್ತಾನೆ. ಆ ನೋಟಿಸ್ನ್ಯಾಗ ನಿನ್ನ ಬಡ್ಡಿ ಇಟ್ಟದ, ನಿನ್ನ ಅಸಲು ಇಟ್ಟದೆ ಅಂತ ಒಂದು ನೋಟಿಸ್ ಕಳಿಸ್ತಾನೆ. ಆ ನೋಟಿಸ್ ಬಂದಾಗನ ಸುಮ್ಮನೆ ಇದ್ದೇವಂದ್ರೆ ಎರಡನೇದೊಂದು ನೋಟಿಸ್ ಕಳಿಸ್ತಾನೆ. ಎರಡನೇ ನೋಟಿಸ್ ಬಂದಾಗನ ಸುಮ್ಮನೆ ಇದ್ದೇವಂದ್ರೆ ಮೂರನೆಯದೊಂದು ನೋಟಿಸ್ ಕಳಿಸ್ತಾನ. ಆ ಮೂರನೇ ನೋಟಿಸಿನೊಳಗೆ ಏನು ಬರೆದಿರ್ತಾನ? ನಿನ್ನ ಬಡ್ಡಿ ಇಟ್ಟದ, ನಿನ್ನ ಅಸಲು ಇಟ್ಟದ,
ಈ ನೋಟಿಸ್ ಮುಟ್ಟಿದ 7 ದಿನದಾಗೆ ಬಡ್ಡಿ ಅಸಲ ಕಟ್ಟಬೇಕು. ಕಟ್ಟಲಿಲ್ಲ ಅಂದ್ರೆ ನಿನ್ನ ಆಸ್ತಿನ ಪಬ್ಲಿಕ್ದೊಳಗ ಲಿಲಾವ್ ಮಾಡ್ತೀನಿ ಅಂತ ಬರೀತಾನ. ಬ್ಯಾಂಕಿನಿಂದ ಹಣ ತಂದು ಕಟ್ಟಲಿಲ್ಲ ಅಂದ್ರೆ ಹೆಂಗ ಆಸ್ತಿ ಲಿಲಾವ್ ಆಗ್ತದ, ಈ ದೇಯ ಅನ್ನದ ಪರಮಾತ್ಮನಿಂದ ಸಾಲವಾಗಿ ತಂದಿ. ಇಲ್ಲಿನೂ ನೋಟಿಸ್ ಕಳಿಸ್ತಾನೆ ಭಗವಂತ. ಮೊದಲೇ ನೋಟಿಸ್ ಯಾವುದು ಅಂದ್ರೆ ನಿನ್ನ ತಲೆನ ಕೂದಲ ಬೆಳ್ಳಗಾಗಕತ್ತು ಅಂದ್ರೆ ಒಂದು ನೋಟಿಸ್ ಬಂದಾದಂತ ತಿಳ್ಕೊ. ಬಹುಶಃ ಇಲ್ಲಿ ನೋಟಿಸ್ ಮುಟ್ಟಿದವ್ರೆ ಭಾಳ ಮಂದಿ ಇವಿ. ಇನ್ನು ಕೆಲವು ಮುಟ್ಟಿದ್ರು ಮುಟ್ಟಿಲ್ಲ ಅನ್ನಂಗ ಆ ಬಿಳಿ ಕೂದಲಿಗೆ ಕರಿ ಎಣ್ಣೆ ಹಚ್ಕೊಂಡವ್ರಿಗೆ ಹೆಂಗೆ ಮುಟ್ತಾವ್ರಿ? ನಾನು ಹೇಳದ ಕೂದಲ ಬೆಳ್ಳಗಾಗ್ತಾವೆ, ಕಿವಿ ಮಂದಾಗ್ತಾವೆ, ಕಣ್ಣ ಮಂದಾಗ್ತಾವೆ, ಹಲ್ಲು ಬೀಳ್ತಾವೆ. ಹಿಂಗ ಇವು ಒಂದೊಂದು ನೋಟಿಸ್. ಇದು ಎಲ್ಲದಕ್ಕ ನೀ ಮಣಿಲಿಲ್ಲ ಅಂದ್ರೆ ಕೊನೆಗೊಂದು ನೋಟಿಸ ಭಗವಂತ ಜಾರಿ ಮಾಡ್ತಾನೆ. ಮೃತ್ಯು ದೇವತೆ ಅನ್ನುವ ಹರಾಜು ನೋಟಿಸ್. ಮೃತ್ಯು ದೇವತೆ ಅನ್ನುವ ಹರಾಜು ನೋಟಿಸನ್ನು ಯಾವಾಗ ಜಾರಿ ಮಾಡ್ತಾನೆ, ಈ ದೇಹ ಉಳಿಸಿಕೊಳ್ಳಕ್ಕಾಗಲ್ಲ. ಮುನ್ನ ಭಗವಂತನ ಧ್ಯಾನ ಮಾಡುವಂತ ಹೇಳ್ತಾರೆ. ಈ ಕಾರ್ಯ ಎಲ್ಲಿ ನಡೆದಾದೆ ಅಂದರೆ ಯಾವ ಕಕ್ಕಳ ಮೇಲಿಯ ಗ್ರಾಮದೊಳಗ ಆ ತಾಯಿ ನಿತ್ಯ ಹೀಗೆ ಪರಹಿತ ಕಾರ್ಯವನ್ನು ಮಾಡುತ್ತಾ ನಿತ್ಯ ಭಗವಂತನ ಸಮಯವನ್ನು ಭಗವಂತನ ಧ್ಯಾನವನ್ನು ಮಾಡ್ತಾ ಕಾಲವನ್ನು ಕಳೆಯಾಕತ್ಯಾಳೆ. ಈ ಮನುಷ್ಯನ ಆಯುಷ್ಯ ಇರೋದೇ ಸ್ವಲ್ಪ ಅದಾವೆ. ನಮ್ಮ ಹಿರಿಯರು ಹೇಳ್ತಿದ್ರು 100 ವರ್ಷ ಅಂತ ಇತ್ತು. ಈಗ 100 ವರ್ಷನೂ ಈ ಕರೋನಾ ಬಂದು ಹೋದ ಮೇಲೆ ಗ್ಯಾರಂಟಿ ಇಲ್ಲೇ. ಇದು ಯಾವಾಗ ಹೋಗ್ತದೆ ಅನ್ನೋದೇ ಗೊತ್ತಾ ಇಲ್ಲ. ಈ ಆಯುಷ್ಯ ವಿನಾಕಾರಣವಾಗಿ ಕಳೆಯಲಾರದೆ ಸಾರ್ಥಕತೆ ಇರಬೇಕಂತ. ಆಯುಷ್ಯ ಯಾರ್ಯಾರು ಹೆಂಗೆ ಕಳೀತಿ? 10ಕ್ಕ ಹಕ್ಕಿ. ಈಗ ಇಲ್ಲೇನು ಮಕ್ಕಳು ಅದಾವೆ, ಒಂದಿಷ್ಟು ಮಕ್ಕೊಂಡಾವ, ಒಂದಿಷ್ಟು ಕುಂತಾವ, ಒಂದಿಷ್ಟು ಯಾವಾಗ ಬಿಡ್ತಾವಂತ ಅವು ಕೂತಾವ. ನೋಡಿ ಎಷ್ಟು ಚಂದ ಶಾಲ್ ಹಚ್ಕೊಂಡು ಮಕ್ಕೊಂಡ. ಪುಣ್ಯಕ್ಕೆ ನನ್ನ ಕಡೆ ಕಾಲು ಮಾಡಿಲ್ಲ, ಅದೇ ಒಂದು ಪುಣ್ಯ ನಂದು. ನಾವೊಂದು ಹಳ್ಳಿ ಪುರಾಣಕ್ಕೆ ಹೋಗಿದ್ದೆ, ಅವು ನನ್ನ ಕಡೆ ಕಾಲು ಮಾಡಿ ಆ ಕಡೆ ಮುಕ್ಕೋತಿರು ದೊಡ್ಡವ್ರಿ. ನಾ ಎಣ್ಣ ಈ ಕಡೆ ಕಾಲು ಬೇಡ, ನನಗೆ ಅಸಹ್ಯ ಆಗ್ತದ, ನೀ ಆ ಕಡೆ ಕಾಲು ಮಾಡ ಮಲಗ ಅಂದೇವ. ಮುತ್ಯ ಆ ಕಡೆ ಕಾಲು ಮಾಡಿದ್ರ ನಿನ್ನ ಮುಖ ಕಾಣಲ್ಲ, ನಿನ್ನ ಕಡೆನೇ ಮಾಡ್ತೀನಿ ಅಂದವ. ಅದಕ್ಕೆ ಇವು ಮಲಗತನ ಇರಬಾರ್ದ್ರಿ. ಇನ್ನು ಈ ಮಕ್ಕಳು ಎಚ್ಚರಿರಾಗನ ನಮ್ಮ ಕಥೆ ಮುಗಿಬೇಕು. ಇಲ್ಲ ಅಂದ್ರೆ ಇದರ ಅನುಭವನೇ ನಮಗೆ ಆಗಲ್ಲ. ಅದಕ್ಕೆ ಆಯುಷ್ಯವನ್ನು ವಿನಾಕಾರಣವಾಗಿ ಕಳೆಯಲಾರದೆ 10ಕ್ಕ ಹಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರುಕ, 40ಕ್ಕ ನಾಚಿಕೆ, 50ಕ್ಕ ಅರುವ, 60ಕ್ಕ ಮರವ, 70ಕ್ಕ ಕಾಗಿ, 80ಕ್ಕ ಗೂಗಿ, 90ಕ್ಕ ಡೂಗಿ, 100ಕ್ಕ ಹೊತ್ತುಕೊಂಡು ಹೋಗಿ ಮುಗೀತು. ಈ 10 ವರ್ಷವರೆಗೆ ಮಕ್ಕಳು ಬರೀ ಹಾರಾಡ್ತಾವೆ ಹಕ್ಕಿ ಹಂಗೆ. 20 ವರ್ಷದಾಗ ನಕ್ಕೋತ ಜೀವನ ಕಳೀತಿ. 30 ವರ್ಷ ಆಯ್ತಂದ್ರೆ ಜರ ಮುರುಕ ನಾಚಿಕ್ಕಿ. ನಮಗೆ ಅರುವ ಬರದೇ 50 ವರ್ಷಕ್ಕಂತ. ಹಂಗೆ ಬಂದಾದಂದ್ರೆ 60 ವರ್ಷ ಆಯ್ತಂದ್ರೆ ಮರವ ಚಾಲೂನೇ ಆಯ್ತು. ಇನ್ನ ಈಗ ಇಲ್ಲೇ ಇಟ್ಟಿದ್ದೆ ಎಲ್ಲಿ ಹೋಯ್ತು, ಚಾಲು ಐತೆ ನಮಗೆ. 60 ವರ್ಷಕ್ಕೆ ಈ ಮರವು ಬರ್ತಾರ. 70 ವರ್ಷ ಆಯಿತು ಅಂದ್ರೆ ನೀನು ಟೊಂಕದಾನ ಕೀಲಿ ಹೋಗಿರ್ತದ. ಅದ ಅನುಮತಿ ಇನ್ನೂ ನಿಂದು ಅದ ಕೊಟ್ಬಿಡಿಯಪ್ಪ ನಾಳೆಗೆ. 70 ವರ್ಷಕ್ಕೆ ಕೀಲಿ ಹೋಗಿ ನಿನ್ನ ಹಣೆ ಬರಿ ಹೆಂಗಾಗಿರ್ತದ, ಕಾಗಿ ಹಂಗೆ ಬರೀ ಒದರದ ಅಟ್ಟೆ ಕೆಲಸ. ಈ ಮನೆ ಮಕ್ಕಳಂತ ನೋಡಿ ಏನು ಒದರ್ತೀಯ ಸುಮ್ ಕುಂದ್ರು ಅಂದ್ರೆ ಕಾಗಿ ವಯಸ್ಸು ಬಂದಿರ್ತದವ. ಇನ್ನು 80 ಆಯ್ತಂದ್ರೆ ಕಾಗಿನೂ ಮೀರಿ ಗೂಗಿ ಹಂಗಾಗಿರ್ತದಂತ ಹಣೆ ಬರು. ಒದರದನ್ನು ಹೋಗಿ ಯಾವಾಗಾರ ಒಮ್ಮೆ ಹೆಂಗೆ ಗೂಗಿ ಒದರ್ತದಲ್ಲ ಹಂಗೆ. ಆಮೇಲೆ ಇನ್ನು 90ಕ್ಕಂತ ಬೆನ್ನು ಬಾಗಿರ್ತದ.
100ಕ್ಕೆ ಹೋಗೋದೇ ಕೆಲಸ. ಕಾರಣ ಹೀಗೆ ಕಳೆದರೆ ಆಯುಷ್ಯದ ಸಾರ್ಥಕತೆ ಆಗಲ್ಲ. ಈ ಆಯುಷ್ಯ ಸಾರ್ಥಕತೆಯನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋದ ನಮ್ಮ ಹಿರಿಯರ ಭಾಳ ಚಲೋ ಹೇಳ್ಯಾರ. ಏನೈತಿ ಜೀವನದಾಗ ಹೋಗದೈತಿ ಮಣ್ಣಾಗ, ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ. ಏನೈತಿ ಜೀವನದಾಗ ಹೋಗದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗದೈತಿ ಮಣ್ಣಾಗ, ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ. ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ. ಏನೈತಿ ಜೀವನದಾಗ ಹೋಗದೈತಿ ಮಣ್ಣಾಗ. ಹರಿವ ನೀರು ನಿಮ್ಮ ಜೀವನ, 3 ದಿನದ ಈ ಯೌವನ. ಹರಿವ ನೀರು ನಿಮ್ಮ ಜೀವನ, 3 ದಿನದ ಈ ಯೌವನ. ಸಂಸಾರವೆಂಬುವುದೊಂದು ಸಾಗುವ ಟ್ರೇನ, ಸಂಸಾರವೆಂಬುವುದೊಂದು ಸಾಗುವ ಟ್ರೇನ.